ಮುಂದಿನ ಸುದ್ದಿಗೆ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಅನ್ಕಂಡಂಗಾಗಿದ್ದರೆ ನಿನ್ನೆ ಮಧ್ಯಾಹ್ನ ತುಮಕೂರಿಗೆ ಹೋಗಿ ಅಲ್ಲೊಂದಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರಾಜಣ್ಣ ಅವ್ರ ಮನೆಗೆ, ಕೆ ಎನ್ ರಾಜಣ್ಣ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಾಗಿತ್ತು. ಎಲ್ಲ ತಯಾರಿಯಾಗಿತ್ತಲ್ಲಿ. ಮುದ್ದೆ, ನಾಟಿ ಕೋಳಿ ಸಾರೆಲ್ಲ ಮಾಡಿಸಿಟ್ಕೊಂಡಿದ್ರಂತೆ ರಾಜಣ್ಣವರು. ಬೆಳಗ್ಗೆ ಈ ಕಬ್ಬು ಬೆಳೆಗಾರರ ಹೋರಾಟದ ನನ್ನ ಬಗೆಹರಿಸೋದಕ್ಕೆ ಸಿರೀಸ್ ಮೀಟಿಂಗ್ಸ್ ಇದ್ದಾವಪ್ಪ, ಆಗಲ್ಲ, ಆಗಲಿಕ್ಕಿಲ್ಲ ಅಂತಂದದ್ದಕ್ಕೆ ರಾಜಣ್ಣವ್ರು ಬೇಜಾರು ಮಾಡ್ಕೊಂಡ್ರಂತೆ. ಅದಕ್ಕೆ ಆಯ್ತು ಬಿಡು, ಹೆಂಗೋ ಮಾಡ್ಕೊಂಡು ಬರ್ತೀನಿ ಅಂದರು ಸಿದ್ದರಾಮಯ್ಯನವರು. ಕೊನೆಗೆ ಹೋಗೋದಕ್ಕಾಗಲೇ ಇಲ್ಲ. ಎಲ್ಲಿ ಹೋಗ್ತಾರೆ, ಸಂಜೆ ತನಕ ಇದೇ ಆಗಲಿಲ್ವಾ? ನೆನ್ನೆ 6:15 ಫೈನಲ್ ಮೀಟಿಂಗ್ ಮುಗಿದು ಪ್ರೆಸ್ ಮೀಟ್ನಲ್ಲಿ ಸಿದ್ದರಾಮಯ್ಯನವರು ಹಿಂಗೆ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ 6:15. ಆಮೇಲೆ ಎಲ್ಲಿ ಹೋಗ್ತಾರೆ, ಕ್ಯಾನ್ಸಲ್ ಮಾಡಿದ್ರು ಅದನ್ನು. ರಾಜಣ್ಣವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಸಹಜ, ಮುಖ್ಯಮಂತ್ರಿಗಳು ಮನೆಗೆ ಬರ್ತೀನಿ ಅಂದು ಬರೋದಕ್ಕಾಗಲಿಲ್ಲ ಅಂತ. ಮುಖ್ಯಮಂತ್ರಿಗಳ ಮೇಲೆ ಬೇಜಾರು ಅಂತಲ್ಲ, ಅದು ಸಿಚುವೇಶನ್ ಹಿಂಗೆ ಬಂತಲ್ಲ ಅಂತ. ಒಬ್ಬೊಬ್ಬರು ಬೇಜಾರು ಒಂದೊಂದು ಥರ. ನನಗೆ HALನಿಂದ ತುಮಕೂರಿಗೆ ಹೆಲಿಕಾಪ್ಟರ್ ಬುಕ್ ಮಾಡಿದ್ರು ಇವರು. ಆ ದುಡ್ಡು ವೇಸ್ಟ್ ಆಗಿಬಿಡ್ತಲ್ಲ ಅಂತ ನಮಗೆಲ್ಲ. ಲಕ್ಷಗಟ್ಟಲೆ ಆಗಿರುತ್ತೆ ಅದರದ್ದು ಚಾರ್ಜು. ಎನಿವೇಸ್, ಈಗ ಆ ಡಿನ್ನರ್ ಮೀಟಿಂಗ್ ದಿಲ್ಲಿಗೆ ಶಿಫ್ಟ್ ಅಂತೆ. ದಿಲ್ಲಿಗೆ ಶಿಫ್ಟ್. ಬಿಹಾರ ಚುನಾವಣೆ ರಿಸಲ್ಟ್ ನಂತರ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಇದೆ. 3 ದಿವಸ, 16, 17, 18ನೇ ತಾರೀಕು 3 ದಿವಸ ದಿಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೊಪ್ಪಳ ಸಂಸದ ರಾಘವೇಂದ್ರ ಇಟ್ನಾಳು ತಮ್ಮ ಮನೆಯಲ್ಲಿ, ಸಂಸದರ ಮನೆಯಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಅಂದರೆ ಊಟಕ್ಕೆ ಕರೆದಿದ್ದೀನಿ, ಬರ್ತಾರವರು ಅಂತ. ಅಲ್ಲಿ ಏನೇನು ರಾಜಕೀಯ ಚರ್ಚೆಗಳಾಗ್ತವೆ, ಯಾರ್ಯಾರು ಡಿನ್ನರಿಗೆ ಸೇರ್ತಾರೆ. ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ 3 ಜನ ಖಚಿತ ಇತ್ತು. ಒಂದು ಮುಖ್ಯಮಂತ್ರಿಗಳು, ಇನ್ನೊಂದು ಡಾಕ್ಟರ್ ಪರಮೇಶ್ವರು, ಇನ್ನೊಂದು ರಾಜಣ್ಣ ಹೋಸ್ಟ್ ಹಿಮ್ಸೆಲ್ಫ್. ಇವರು 3 ಜನ ಅಷ್ಟೇ ಖಚಿತ ಇದ್ದದ್ಯಾ, ಬೇರೆ ಯಾರು ಬರ್ತಿದ್ರೋ ಗೊತ್ತಿಲ್ಲ. ಈಗ ದೆಹಲಿಯ ಸಂಸದರ ಮನೆಯಲ್ಲಿನ ಮೀಟಿಂಗಿಗೆ ಯಾರ್ಯಾರು ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲೊಂದು ಡಿನ್ನರ್ ಆಗುತ್ತೋ, ಲಂಚ್ ಆಗುತ್ತೋ, ಇನ್ನೊಂದಾಗುತ್ತೋ, ಮತ್ತೊಂದಾಗುತ್ತೋ, ಒಟ್ಟಿನಲ್ಲಿ ಅಲ್ಲೊಂದು ಮೀಟಿಂಗ್ ಆಗುತ್ತೆ. ರಾಘವೇಂದ್ರ ಹಿಟ್ನಾಳ್ ಅಂದೆ ನಾನು, ರಾಜಶೇಖರ್ ಹಿಟ್ನಾಳ್ ಸಂಸದರು. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ಸಾಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರನ್ನ ದೆಹಲಿ ಒಳಗಡೆ ಈಗ ಮೊನ್ನೆ ಅಲರ್ಟ್ ಆಗಿದೆ. ನಂದು ಕೃಷ್ಣಾದಲ್ಲಿ ಕೌಟಿಲ್ಯ ಮಾರ್ಕ್ನಲ್ಲಿ ಒಂದು ಮನೆ ಅಲರ್ಟ್ ಆಗಿದೆ 901. ನಾವು ಸಾಹೇಬ್ರಿಗೆ ಮನೆಗೆ ಬರಲಿ, ಒಂದು ಸಾರಿ ಊಟಕ್ಕೆ ಕರೆಯೋಣ ಅನ್ನೋ ಉದ್ದೇಶದಿಂದ ಅಲ್ಲಿ ಅವತ್ತು 15, 16, 17, 3 ದಿವಸ ಸಾಹೇಬ್ರು ಇರ್ತಾರಂತ ನಾನು ಕೇಳಿದ್ದೀನಿ. ಸೊ ಒಂದು ದಿವಸ ಸಾಹೇಬ್ರಲ್ಲಿ ಊಟಕ್ಕೆ ಕರೆಯೋಣ ಅನ್ನೋದನ್ನ ಕರೆದಿದ್ವಿ. ಇದೇನಿಲ್ಲ, ವಿಶೇಷ ಏನಿಲ್ಲ. ಅದಕ್ಕೆ ಯಾರು ಇರ್ತಾರೆ, ಎಲ್ಲರೂ ಅವತ್ತು ಯಾರು ಇರ್ತಾರೆ ಸಾಹೇಬ್ರ ಜೊತೆ, ಎಲ್ಲರೂ ಕೂಡ ನಾವು ಈ ಹಿಂದೆ ಕೂಡ ಮೊನ್ನೆ ಕೂಡ ಕರಿಬೇಕಂತಿದ್ವಿ, ಆ ಟೈಮ್ ಇರಲಿಲ್ಲ. ಸೊ ಈಗ 3 ದಿವಸ ಇರೋದ್ರಿಂದ ಒಂದಿನ ಸಾಹೇಬ್ರು ಊಟಕ್ಕೆ ಕರೆಯೋಣ, ಎಲ್ಲರ ಸಚಿವರು ಯಾರ್ಯಾರು ಬರ್ತಾರೆ ಎಲ್ಲರೂ. ಈ ಮಧ್ಯೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಅಲ್ಲಾಡಿಸಿದ್ರೆ ಹುಷಾರ್ ಅನ್ನುವ ಎಚ್ಚರಿಕೆ ಬಂದಿರುವುದು BJP ನಾಯಕರೊಬ್ಬರಿಂದ, ಮಾಜಿ ಸಂಸದ ವರ್ತೂರು ಪ್ರಕಾಶ್ ಅವರಿಂದ. ಜಾತಿ ಪ್ರೇಮ ಇದು. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರಿಂದ. ಅಂದರೆ ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕರು ಸಿದ್ದರಾಮಯ್ಯ ಅವರನ್ನು ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಅಲ್ಲಾಡಿಸಿದ್ರೆ ಹುಷಾರ್ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವರ್ತೂರು ಪ್ರಕಾಶ್. ಕುರುಬ ಸಮುದಾಯದ ನೇತೃತ್ವ ವಹಿಸಿರೋದು ಸಿದ್ದರಾಮಯ್ಯ. ಕುರುಬ ಸಮುದಾಯವನ್ನು ಮುಟ್ಟೋದಕ್ಕೂ ಭಯ ಪಡ್ತಾರೆ. ನಮಗೆ ಪಕ್ಷ ಮುಖ್ಯ ಅಲ್ಲ, ಅಂದರೆ ನಾನು BJPಯವನೋ ಕಾಂಗ್ರೆಸ್ನವನೋ ಅದಲ್ಲ, ಜಾತಿ ಮುಖ್ಯ. ವರ್ತೂರು ಪ್ರಕಾಶ್ ಅವರು ಹೇಳಿರೋದು. ಸರ್ಕಾರ ಏನೋ ಆಗೋಗುತ್ತೆ ಅಂತ ಜನ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ಸು ಸಿದ್ದರಾಮಯ್ಯನವರ ಕುರ್ಚಿಗೆ ಕೈ ಇಟ್ಟರೆ ನಾವು ಬಿಡಬಾರ್ದು. 25 ಲಕ್ಷ ಜನ ಕಾಂಗ್ರೆಸ್ಗೆ ಗೆರವು ಹಾಕಬೇಕು. ಸಿದ್ದರಾಮಯ್ಯ ವಿಚಾರಕ್ಕೆ ಕೈ ಇಟ್ಟರೆ ಕಾಂಗ್ರೆಸ್ ಪಕ್ಷ ಮುಗಿದಂಗೆ, ಸ್ಮಶಾನಕ್ಕೆ ಹೋದಂಗೆ, ಕತೆ ಕ್ಲೋಸ್ ಆಗುತ್ತೆ. ಅಹಿಂದ ಪರವಾಗಿ ನಾನೇ ಕರೆ ಕೊಡ್ತಾ ಇದ್ದೀನಿ, ಪಕ್ಷಾತೀತವಾಗಿ ಸಿದ್ದರಾಮಯ್ಯನವರ ಪರ ಅಹಿಂದ ವರ್ಗ ನಿಲ್ಲಬೇಕು ಅಂದರು. ಕೇಳಿಸ್ಕೊಳ್ಳಿ. ಸಮಾಜ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದೆ ಅದು ಕುರುಬ ಸಮಾಜ. ಅದರ ನೇತೃತ್ವ ವಹಿಸ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಡ್ಸಕ್ಕಾಗ್ಲಿ, ಮುಟ್ಟಕ್ಕಾಗ್ಲಿ ಬಹಳ ಭಯ ಪಡ್ತಾರೆ. ಅದು ನಾವು ಒಗ್ಗಟ್ಟಿದ್ರೆ ಮಾತ್ರನೇ. ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬೆಳೆಸ್ಕೊಳ್ಳೋದು, ನಮ್ಮ ಸಮಾಜನ ಮುಗಿಸುವಂತ ಕೆಲಸಗಳು ನಡೀತೈತೆ. ಈ ರಾಜ್ಯದ ಜನತೆಗೆ, ಅಹಿಂದ ವರ್ಗಕ್ಕೆ ನಾನು ಕರೆ ಕೊಡ್ತೀನಿ. ನಾನು ರಾಜಕೀಯ ಬರೋದ್ರಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತ. ಈ ಅಹಿಂದ ವರ್ಗ ಜನಕ್ಕೆ ಹೇಳ್ತಾ ಇರೋದು. ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ,
ಈ ರಾಜ್ಯದಲ್ಲಿ 80% 5 ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈ ಇಕ್ಕರೆ ಸುಮಾರು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯ ಜನತೆ ಕರೆಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನ ಕತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.